ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಶ್ರೀವಾಣಿ ಸಂಗೀತ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಜೊತೆ ನಾವು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಇಸ್ಕಾನ್ಗೆ ಹೋಗಲಿಕ್ಕೆ ಎಲ್ಲ ತಯಾರಿಯೆಲ್ಲ ನಡೆಸ್ಕೊಂಡು ಬೆಳಗ್ಗಿನ ಜಾವ ಸುಮಾರು 8 ಗಂಟೆಗೆ ಹೊರಟು ಬಿದ್ವಿ. ಬಸ್ಸಿಂದ ಇಳಿತಿದ್ದ ಹಾಗೆ ನಮಗೆ ಫಸ್ಟ್ ದರ್ಶನ ಆಗೋದು ಗುರುವಾರಪ್ಪ ದೇವಸ್ಥಾನ. ಹಾಗಾಗಿ ಫಸ್ಟ್ ಅಲ್ಲೇ ಹೋಗೋಣ ಅಂತ ಹೇಳಿಕೊಂಡು ಎಲ್ಲರೂ ಗುರುವಾರಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ. ಶ್ರೀಕೃಷ್ಣನ ದೇವಸ್ಥಾನ. ಮೊನ್ನೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ವೈಕುಂಠ ಏಕಾದಶಿ ದಿವಸ ಮಾಡಿದಂಥ ಅಲಂಕಾರ ಹಾಗೆ ಇತ್ತು, ಅದು ನೋಡುವಂಥ ಭಾಗ್ಯ ನಮ್ಮದಾಯಿತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲೆಲ್ಲ ದರ್ಶನ ಮಾಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುರುವಾರಪ್ಪ ಟೆಂಪಲ್. ಅಲ್ಲಿ ಪ್ರವಚನಗಳು ನಡೀತಾ ಇದ್ವು, ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದಾದ ನಂತರ ಅಲ್ಲೇ ಒಂದು ಫೋಟೋ, ಎಲ್ಲರದ್ದು ಗ್ರೂಪ್ ಫೋಟೋ ಚೆಂದ ಉಂಟಲ್ಲ. ನಂತರ ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಮರಿ ತಿರುಪತಿ ಅಂತ ಕರೆಯಲ್ಪಡುವ ಶ್ರೀನಿವಾಸ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಶ್ರೀನಿವಾಸ ದೇವಸ್ಥಾನ ಅಂತೂ ಅದ್ಭುತವಾಗಿತ್ತು. ಆ ದೇವಸ್ಥಾನದಲ್ಲಿ ಮೊದಲಿಗೆ ಶ್ರೀ ಭೂವರಹಸ್ವಾಮಿ ದರ್ಶನ, ನಂತರ ಶ್ರೀ ಶ್ರೀನಿವಾಸ ಅಂದರೆ ವೆಂಕಟೇಶ್ವರನ ದರ್ಶನ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಶ್ರೀನಿವಾಸ ಲಕ್ಷ್ಮಿ ಹಾಗೂ ಪದ್ಮಾವತಿ ಅವರ ಜೊತೆಯಲ್ಲಿ ಪ್ರಸಾದವಾಗಿ ದೊಡ್ಡ ದೊಡ್ಡ ಲಡ್ಡು ಕೊಟ್ಟಿದ್ರು. ಅದನ್ನು ತಿಂದುಬಿಟ್ಟು ನಂತರ ನಾವು ಅದರ ಮುಂದ್ಗಡೆ ಇರುವಂತಹ ಆರ್ಟ್ ಗ್ಯಾಲರಿಗೆ ಹೋದ್ವಿ. ಆರ್ಟ್ ಗ್ಯಾಲರಿ ಅಂತೂ ನಿಜವಾಗ್ಲೂ ಅದ್ಭುತವಾಗಿದೆ. ಶ್ರೀ ವಿಷ್ಣು ಪಾದ ಪೂಜೆ ಕೂಡ ಇಲ್ಲಿ ಇದೆ. ಶ್ರೀಮನ್ನಾರಾಯಣನ ಅವತಾರಗಳನ್ನು, ಶ್ರೀಕೃಷ್ಣನ ಅವತಾರಗಳನ್ನು, ಶ್ರೀ ಲಕ್ಷ್ಮೀ ಚಾಮುಂಡೇಶ್ವರಿ ಋಷಿ ಮುನಿಗಳ ಅದ್ಭುತ ಕಥೆಗಳನ್ನು ಕೆತ್ತನೆಯ ಮೂಲಕ ಮಾಡಿ ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಈ ಆರ್ಟ್ ಗ್ಯಾಲರಿಗೆ ಒಬ್ಬರಿಗೆ ಟಿಕೆಟು ಅಂತ 50 ರೂಪಾಯಿ ತಗೊಳ್ತಾರೆ. 50 ರೂಪಾಯಿ ಕೊಟ್ಟರೂ ಪರವಾಗಿಲ್ಲ, ಅಷ್ಟು ವರ್ತ್ ವ್ಯಾಲ್ಯೂ ಅಂತ ಇದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಇಲ್ಲಿ. ಇದೆಲ್ಲ ನೋಡಿದ ನಂತರ ನಾವು ಅಲ್ಲಿಂದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿ ಮೊದಲಿಗೆ ಲಕ್ಷ್ಮಿಯ ದರ್ಶನ, ನಂತರ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ. ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ನಾವು ಪ್ರಸನ್ನನಾದ್ವಿ ನೋಡಿ. ಓಂ ಶ್ರೀ ಹನುಮತೇ ನಮಃ, ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೆ ನಾವು ಬಂದಿದ್ದು ಶ್ರೀ ರಾಧಾಕೃಷ್ಣ ದೇವಸ್ಥಾನ ಅಂದರೆ ಇಸ್ಕಾನ್ಗೆ. ಇಲ್ಲಿ ಮೊದಲಿಗೆ ಶ್ರೀ ನರಸಿಂಹ ಸ್ವಾಮಿಯ ದರ್ಶನ ಮಾಡಿ ನಂತರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದೆವು. ನಂತರ ಕಲ್ಯಾಣಿಯ ದರ್ಶನ. ಇಲ್ಲೇ ಇರುವಂಥ ಕಲ್ಯಾಣಿ ತುಂಬ ಚೆನ್ನಾಗಿದೆ, ಮೇಲ್ಗಡೆ ವ್ಯೂ ಅಂತೂ. ಅಲ್ಲಿಂದ ಹೋಗ್ತಾ ಇದ್ದ ಹಾಗೇನೆ 2 ದಿನದ ಹಿಂದೆ ವೈಕುಂಠ ಏಕಾದಶಿಗೆ ಸ್ಥಾಪಿತವಾದಂತಹ ದ್ವಾರ, ಆ ದ್ವಾರದ ಮೂಲಕನೇ ಹೋಗುವಂಥ ಒಂದು ಭಾಗ್ಯ ನಮ್ದಾಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಂದೆ ಸಾಗ್ತಾ ನಮಗೆ ಫಸ್ಟ್ ಸಿಗೋದೆ ಕೃಷ್ಣ ಬಲರಾಮರ ಒಂದು ವಿಗ್ರಹ. ಇದಾದ ನಂತರ ಸಿಗೋದು ಪರಿಶುದ್ಧ ಪ್ರೀತಿಗೆ ಪಾತ್ರರಾದಂತಹ ರಾಧಾಕೃಷ್ಣನ ವಿಗ್ರಹ. ಹರೇ ಕೃಷ್ಣ ನಂತರ ನಮಗೆ ಸಿಗೋದು ನಿತೈ ಗೌರಂಗ ಎಂಬ ಪವಾಡ ಪುರುಷರ ವಿಗ್ರಹ. ಇವರ ಬಗ್ಗೆ ಪರಿಚಯ ಕೆಲವರಿಗಿದೆ, ಕೆಲವರಿಗಿಲ್ಲ. ಹಾಗಾಗಿ ಇವರು ಯಾರಂತಂದರೆ, ನಿತಾಯಿ ಅಂದರೆ ಶ್ರೀ ನಿತ್ಯಾನಂದ ಪ್ರಭು. ಶ್ರೀ ನಿತ್ಯಾನಂದ ಪ್ರಭು ಅವರು
ವೈಷ್ಣವ ಕುಲದಲ್ಲಿ ಹುಟ್ಟುತ್ತಾರೆ. ಇವರು 1474ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹುಟ್ಟುತ್ತಾರೆ. ಇವರು ದ್ವಾಪರ ಯುಗದಲ್ಲಿ ಹುಟ್ಟಿದಂತಹ ಬಲರಾಮರ ಪುನರ್ಜನ್ಮವೇ ನಿತ್ಯಾನಂದ ಪ್ರಭುಗಳು ಎಂದು ನಂಬಲಾಗಿದೆ. ಇನ್ನೊಂದು ಬದಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು, ಇವರು 1486ರಲ್ಲಿ ಹುಟ್ಟುತ್ತಾರೆ. ಇವರನ್ನು ಶ್ರೀಕೃಷ್ಣನ ಅವತಾರವೆಂದೇ ನಂಬಲಾಗಿದೆ. ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣರಾಗಿದ್ದವರು ಇವಾಗ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಜನಿಸ್ತಾರೆ ಅಂತ. ಇವರು ಚಿಕ್ಕ ಮಗುವಾಗಿದ್ದಾಗ ಒಂದು ದಿನ ಹೀಗೆ ಅಳಬೇಕಾದ್ರೆ ತಾಯಿ ಎಷ್ಟು ಸಂತೈಸಿದ್ರೂ ಅಳು ನಿಲ್ತಾ ಇಲ್ವಂತೆ. ಆಗ ಅವರ ತಾಯಿ ಏನು ಮಾಡ್ತಾರೆ, ಹರೇ ಕೃಷ್ಣ ಅಂತ ಹೇಳ್ತಾರಂತೆ. ಹರೇ ಕೃಷ್ಣ ಅನ್ನೋ ಒಂದು ಪದ ಕೇಳಿದ ತಕ್ಷಣವೇ ಮಗು ಅಳೋದನ್ನು ನಿಲ್ಲಿಸಿ ನಗೋಕೆ ಪ್ರಾರಂಭಿಸುತ್ತದಂತೆ. ಹಾಗಾಗಿ ಹರೇ ಕೃಷ್ಣ ಅನ್ನೋ ಕೃಷ್ಣನ ಮಂತ್ರ ಮನುಕುಲವನ್ನು ಉದ್ಧರಿಸುವ ಉದ್ದೇಶಕ್ಕಾಗಿಯೇ ಬಂತು ಅನ್ನುವ ಒಂದು ನಂಬಿಕೆ ಇದೆ. ಯಾಕೆಂದರೆ ಶ್ರೀಕೃಷ್ಣ ಹೇಳಿದಂತೆ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಧರ್ಮದ ಅವನತಿಯಾಗುವುದು, ಅಧರ್ಮದ ಉನ್ನತಿಯಾಗುವುದು, ಆಗ ನಾನು ಅವತರಿಸುತ್ತೇನೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಎಂದರ್ಥ. ಎಷ್ಟು ವಿಶೇಷವಾಗಿದೆ ಅಲ್ವಾ? ಹಾಗಾಗಿ ನನ್ನ ಅನಿಸಿಕೆ, ಪ್ರತಿಯೊಬ್ಬರು ಹುಟ್ಟೋದು ಒಂದು ಉದ್ದೇಶದ ಮೇಲೆ. ಹಾಗಾಗಿ ಆ ಉದ್ದೇಶ ಏನಿರ್ಬೋದು, ನಮ್ಮ ಕೆಲಸ ಏನು, ಎಲ್ಲ ಧರ್ಮದಿಂದನೇ ಮಾಡ್ತಾ ಇದ್ದೀವಾ ಅನ್ನೋದನ್ನು ನಾವೇ ಪ್ರಶ್ನೆ ಹಾಕಿ ಮುಂದೆ ನಡೆದರೆ ಬಹುಶಃ ಕೃಷ್ಣನ ಆಶೀರ್ವಾದ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ. ನಂತರ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದಂತಹ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಪಾದಗಳಿಗೆ ನಮಸ್ಕರಿಸಿ ನಂತರ ಅಲ್ಲಿಂದ ನಾವು ಶ್ರೀಕೃಷ್ಣನ ಆಣತಿಯಂತೆ ಶ್ರೀಕೃಷ್ಣನ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಊಟಕ್ಕೆ ಸಜ್ಜಾದ್ವಿ. ಕೃಷ್ಣ ಜೊತೆಗೆ ಊಟದ ನಂತರ ನಾವೆಲ್ಲರೂ ಮತ್ತೆ ಕೃಷ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಹೇಳ್ತಾ ಎಲ್ಲ ನನ್ನ ವಿದ್ಯಾರ್ಥಿಗಳೊಂದಿಗೆಲ್ಲ ಮಾತಾಡಿಕೊಂಡು ಮತ್ತೆ ಸಿಗೋಣ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಮತ್ತೆ ನಾವು ನಮ್ಮ ಮನೆಗೆ ತೆರಳಿದ್ವಿ. ಸರಿ, ಇಷ್ಟ ಆಗಿತ್ತು ನಮ್ಮ ಒನ್ ಡೇ ಪಿಕ್ನಿಕ್. ನಿಮಗೆ ಹೇಗೆ ಅನಿಸ್ತು ನಮ್ಮ ಪಿಕ್ನಿಕ್ಕು? ಇಷ್ಟ ಆಯ್ತಾ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಹೇಳಿಯಪ್ಪ. ಲೈಕ್ ಅಂತೂ ಖಂಡಿತ ಕೊಡಿ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಮಾಡಿ. ಓಕೆ, ಮತ್ತು ಬೇರೆ ಫ್ರೆಂಡ್ಸ್ ಎಲ್ಲ, ಹೊಸ ಫ್ರೆಂಡ್ಸ್ ಎಲ್ಲ ಸಿಗ್ತಿರೋದ್ರೆ ಖಂಡಿತ ಸಿಗಿ. ನೆಕ್ಸ್ಟ್ ಇದಕ್ಕೆ ಟೂರಿಗೆ ಮತ್ತು ನಾವೆಲ್ಲ ಒಟ್ಟಿಗೆ ಹೋಗೋಣ, ಆಯಿತಾ? ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಆಲ್, ಥ್ಯಾಂಕ್ ಯು.